ಕೋಟೆಕರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಲ್ಯ ಬಾಳಿಕೆ ಬೋಳ್ನಾಡುಗುತ್ತು ಕುಟುಂಬಸ್ಥರ ಶ್ರೀ ಅರಸು ಮಂಜುಷ್ನಾರ್ ಮತ್ತು ಸಹ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಧರ್ಮಚಾವಡಿಯ ಗೃಹ ಪ್ರವೇಶ ಮತ್ತು ಶ್ರೀ ದೈವಗಳ ನೇಮ ಕ್ಷೇತ್ರದ ತಂತ್ರಿ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿ ಪೌರೋಹಿತ್ಯದಲ್ಲಿ ಏಪ್ರಿಲ್ 4 ರಿಂದ 10 ರವರೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರಾದ ನಳಿನಾಕ್ಷ ಶೆಟ್ಟಿ ಹೇಳಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 5 ರಂದು ಬೆಳಿಗ್ಗೆ ನಾಗದೇವರಿಗೆ ತಂಬಿಲ, ಸಂಜೆ 5 ಗಂಟೆಗೆ ತಂತ್ರಿಗಳ ಆಗಮನ, ಸಾಮೂಹಿಕ ಪ್ರಾರ್ಥನೆ, ಪ್ರಸಾದ ಪರಿಗ್ರಹ, ಬಿಂಬ ಪರಿಗ್ರಹ, ಪುಣ್ಯಹ, ಪ್ರಸಾದ ಶುದ್ಧಿ, ವಾಸ್ತು ರಕ್ಷೋಗ್ನ ಹೋಮ, ವಾಸ್ತು ಬಲಿ ನಡೆಯಲಿದೆ. ಏಪ್ರಿಲ್ 6 ರಂದು ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಬಿಂಬ ಶುದ್ಧಿ, 9:30 ರಿಂದ 10:43 ರವರೆಗೆ ಗೃಹ ಪ್ರವೇಶ, ಮಡಸಾನ ಮತ್ತು ಕಟ್ಟಿಯಲ್ಲಿ ದೈವಗಳ ಪ್ರತಿಷ್ಠೆ ಕಲಶಾಭಿಷೇಕ, ಮಧ್ಯಾಹ್ನ 3 ಗಂಟೆಗೆ ಮನೆಯಿಂದ ಮಾಡಕ್ಕೆ ಭಂಡಾರ ಹೊರಡಲಿದೆ. ಸಂಜೆ 6 ಗಂಟೆಗೆ ಅಣ್ಣ ದೈವದ ನೇಮ, 9 ಗಂಟೆಗೆ ತಮ್ಮ ದೈವದ ನೇಮ, ರಾತ್ರಿ 1 ಗಂಟೆಗೆ ವೈದ್ಯನಾಥ ದೈವದ ನೇಮ, ಹಾಗೆಯೇ ಭಂಡಾರ ಇಳಿಲಿಕ್ಕಿದೆ. ಏಪ್ರಿಲ್ 7 ತಾರೀಕಿಗೆ ಸಂಜೆ 4 ಗಂಟೆಗೆ ಮೈಷಂದಾಯ ದೈವದ ನೇಮ, ಸಂಜೆ 7 ಗಂಟೆಗೆ ಕೊರತಿ ದೈವದ ಕೋಲ, ರಾತ್ರಿ 10 ಗಂಟೆಗೆ ಗುಳಿಗ ದೈವದ ಕೋಲ ಹಾಗೂ ಏಪ್ರಿಲ್ 10ಕ್ಕೆ ರಾತ್ರಿ ಗುರು ಹಿರಿಯರ ಆರಾಧನೆ ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಬಲ್ಯ ಬಾಳಿಗೆ ಬೋಳ್ನಾಡುಗುತ್ತು ಹಿರಿಯರಾದ ಚಂದ್ರಹಾಸ್ರೈ ಬಲ್ಯ ಬಾಲಿಕೆ ಮಾತನಾಡಿದರು. ಇನ್ನು ಬಲ್ಯ ಬಾಳಿಕೆ ಬೋಳ್ನಾಡುಗುತ್ತು ಹಿರಿಯರಾದ ಚಂದ್ರಹಾಸ್ರೈ ಬಲ್ಯ ಬಾಲಿಕೆ ಸದಾನಂದ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಮುಂಬೈ, ಉಮೇಶ್ ಗಾಂಭೀರ, ಗೋಪಾಲ್ ಶೆಟ್ಟಿ, ಪದ್ಮನಾಭ ಅಡ್ಯಂತಾಯ, ರಾಮಚಂದ್ರ ಶೆಟ್ಟಿ, ಸುಧೀರ್ ಕುಮಾರ್ ರೈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಹೆಚ್ಚಿನ ಸಮಯವನ್ನು ಇದಕ್ಕೆ ಮೀಸಲಿಟ್ಟು ಇದನ್ನು ಇಲ್ಲಿವರೆಗೆ ತರಲು ಕಾರಣೀಭೂತರಾದಂತಹ ನಮ್ಮ ಅಣ್ಣ, ಅದೇ ರೀತಿ ನಮ್ಮೆಲ್ಲರ ಪ್ರೀತಿಪಾತ್ರರಂತಹ ಉದ್ಯಮಿಯು ಹಲವಾರು ವ್ಯವಹಾರಗಳಲ್ಲಿ ಈಗಲೂ ಹೇಳಿದರು ಕೆಲವೊಂದು ವಿಚಾರಗಳನ್ನು, ಉದ್ಯಮ ಬೇರೆ ಪತ್ರೆಗಳಲ್ಲಿ ಇದ್ದರೂ ನಮ್ಮ ಎಲ್ಲರ ಈ ಕರೆಗೆ ಇಲ್ಲಿ ಹೋಗೊಟ್ಟು ದೂರದ ಮುಂಬೈಯಿಂದ ಬಂದಂತಹ ನನ್ನ ಆತ್ಮೀಯ ಅಣ್ಣನಾದಂತಹ ಶ್ರೀ ಚಂದ್ರಹಾಸರೈ ಬಲ್ಯ ಬಾಳಿಕೆ ಬೋಳ್ನಾಡುಗುತ್ತು ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದರು. ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬರು ಪದ್ಮನಾಭ ಅಡ್ಯಂತಾಯರು ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಿತ್ರರೇ ಹಾಗೂ ನಮ್ಮ ಎಲ್ಲ ಬಂಧುಗಳೇ, ಈ ದಿನ ನಾವು ಇಲ್ಲಿ ಸೇರಿದಂಥ ವಿಷಯ ನಾಳ್ದು ತಾರೀಕು 5/4/2026ರಿಂದ ತಾರೀಕು 10/4/2026ರವರೆಗೆ ನಮ್ಮ ಬಲ್ಯ ಬಾಳಿಕೆ ಬೋಳ್ನಾಡುಗುತ್ತಿನ ಈ ಪ್ರದೇಶದಲ್ಲಿ ನಾವು ನಮ್ಮ ಹಿರಿಯರು ಅನಾದಿ ಕಾಲದಿಂದ ಆರಾಧಿಸಿಕೊಂಡು ಬರುತ್ತಿರುವಂತಹ ಶ್ರೀ ಅರಸು ಮಂಜುಷ್ನಾರ್ ಮತ್ತು ಸಪರಿವಾರ ದೈವಗಳ ಪ್ರತಿಷ್ಠೆ, ಬ್ರಹ್ಮಕಲಶ ಮತ್ತು ಈ ಧರ್ಮಚಾವಡಿಯ ಗೃಹ ಪ್ರವೇಶ ಇತ್ಯಾದಿಗಳ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಅದರ ಕುರಿತಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದ್ದೇವೆ. ಇಲ್ಲಿಗೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನಾವು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಬ್ರಹ್ಮಕಲಶದ ವಿಷಯವಾಗಿ ಸ್ವಲ್ಪ ಒಂದು 4 ಮಾತನ್ನು ಆಡಲಿಕ್ಕೆ ನಾನು ಬಯಸ್ತೇನೆ. ತಾರೀಕು 29/3/2012 ಇಸವಿಯಲ್ಲಿ ಇಲ್ಲಿ ನಮ್ಮ ಮೈಲಾಟಿ ಚೌಕಿ ಬಾಲಕೃಷ್ಣ ನಾಯರ್ ಎಂಬ ಹಿರಿಯ ಜ್ಯೋತಿಷ್ಯರನ್ನು ಕರ್ಕೊಂಡು ಬಂದು ಇಲ್ಲಿ ಒಂದು 11 ದಿವಸದ ಅಷ್ಟಮಂಗಲ ಪ್ರಶ್ನೆಯನ್ನು ನಾವು ನಡೆಸಿದ್ದೇವೆ. ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂಥ ಎಲ್ಲ ವಿಷಯಗಳನ್ನು ನಾವು ಇವತ್ತಿಗೆ ಪೂರ್ತಿಗೊಳಿಸಿದ್ದೇವೆ. ತಾರೀಕು 8/6/2017ರಂದು ನಾಗದೇವರ ಪ್ರತಿಷ್ಠೆ ಮತ್ತು ಕಲಶ ಎಲ್ಲ ನಡೆದಾಗಿದೆ. ತಾರೀಕು 17/11/2021ರಂದು ಈ ಧರ್ಮಚಾವಡಿಯ ಮನೆ ಮತ್ತು ಅರಸುಗಳ ಮಾಡ, ವೈದ್ಯನಾಥನ ಸ್ಥಾನ ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಗಳ ದಿವ್ಯ ಹಸ್ತದಿಂದ ನಡೆಸಲಾಗಿದೆ. ಇವತ್ತು ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಕುರಿತಾಗಿ ನಾವು ಸ್ವಲ್ಪ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಸ್ವಸ್ತಿಶ್ರೀ ಪರಾಭವ ನಾಮ ಸಂವತ್ಸರದ ಮೀನಮಾಸ 22 ಸಲುವ ತಾರೀಕು 5/4/2026 ಆದಿತ್ಯವಾರದಿಂದ 10/4/2026 ಶುಕ್ರವಾರದವರೆಗೆ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿವರ್ಯರ ಪೌರೋಹಿತ್ಯದಲ್ಲಿ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಆರಾಧಿಸಿಕೊಂಡು ಬರುತ್ತಿದ್ದಂತಹ ಶ್ರೀ ಅರಸು ಮಂಜುಷ್ನಾರ್ ಮತ್ತು ಸಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ, ಕಲಶಾಭಿಷೇಕ, ಧರ್ಮಚಾವಡಿಯ ಗೃಹ ಪ್ರವೇಶ ಮತ್ತು ಶ್ರೀ ದೈವಗಳಿಗೆ ನೇಮ ನಡೆಯಲಿರುವುದು.
ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ಶ್ರೀ ದೈವಗಳ ಗಂಧಪ್ರಸಾದ ಸ್ವೀಕರಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸವಿನಯಪೂರ್ವಕ ವಿನಂತಿ. ಮಲ್ಯಬಾಳಿಕೆ ಬೋಳ್ನಾಡುಗುತ್ತು ಕುಟುಂಬಸ್ಥರು. ಕಾರ್ಯಕ್ರಮಗಳು ದಿನಾಂಕ 5/4/2026 ಆದಿತ್ಯವಾರ ಬೆಳಿಗ್ಗೆ ಗಂಟೆ 8:30ಕ್ಕೆ ನಾಗದೇವರಿಗೆ ತಂಬಿಲ, ಸಂಜೆ ಗಂಟೆ 5ಕ್ಕೆ ತಂತ್ರಿಗಳ ಆಗಮನ, ಸಾಮೂಹಿಕ ಪ್ರಾರ್ಥನೆ, ಪ್ರಾಸಾದ ಪರಿಗ್ರಹ, ಬಿಂಬ ಪರಿಗ್ರಹ, ಪುಣ್ಯಾಹ, ಪ್ರಾಸಾದ ಶುದ್ಧಿ, ವಾಸ್ತು ರಕ್ಷೋಗ್ನ ಹೋಮ, ವಾಸ್ತುಬಲಿ. 2026 ಸೋಮವಾರ ಬೆಳಿಗ್ಗೆ ಗಂಟೆ 7ಕ್ಕೆ ಗಣಪತಿ ಹೋಮ, ಬಿಂಬ ಶುದ್ಧಿ. ಬೆಳಿಗ್ಗೆ ಗಂಟೆ 9:30ರಿಂದ 10:43 ವೃಷಭ ಲಗ್ನದಲ್ಲಿ ಗೃಹ ಪ್ರವೇಶ, ಮಾಡ, ಸಾನ ಮತ್ತು ಕಟ್ಟೆಯಲ್ಲಿ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ. ಮಧ್ಯಾಹ್ನ 12:30ರಿಂದ ಅನ್ನ ಸಂತರ್ಪಣೆ. ಮಧ್ಯಾಹ್ನ 3 ಗಂಟೆಗೆ ಮನೆಯಿಂದ ಮಾಡಕ್ಕೆ ಭಂಡಾರ ಹೊರಡಲಿಕ್ಕಿದೆ. ಸಂಜೆ 6 ಗಂಟೆಗೆ ಅರಸು ಮಂಜುಷ್ಣಾರ ದೈವಗಳಲ್ಲಿ ಅಣ್ಣ ದೈವದ ನೇಮ. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. ರಾತ್ರಿ 9 ಗಂಟೆಯ ನಂತರ ತಮ್ಮ ದೈವದ ನೇಮ. ರಾತ್ರಿ 1 ಗಂಟೆಗೆ ವೈದ್ಯನಾಥ ದೈವದ ನೇಮ, ಭಂಡಾರ ಇಳಿಯುವುದು. ದಿನಾಂಕ 7/4/2026 ಮಂಗಳವಾರದಂದು ಸಂಜೆ ಗಂಟೆ 4ಕ್ಕೆ ಮನೆ ಅಂಗಳದಲ್ಲಿ ಮಹಿಷಂದಾಯ ದೈವದ ನೇಮ. ರಾತ್ರಿ ಗಂಟೆ 7ಕ್ಕೆ ಕೊರತಿ ದೈವದ ಕೋಲ. 8:30ಕ್ಕೆ ಅನ್ನ ಸಂತರ್ಪಣೆ. ರಾತ್ರಿ 10 ಗಂಟೆಗೆ ಗುಳಿಗ ದೈವದ ಕೋಲ. ದಿನಾಂಕ 10/4/2026 ಶುಕ್ರವಾರ ರಾತ್ರಿ ಗಂಟೆ 8ಕ್ಕೆ ಗುರು ಹಿರಿಯರ ಆರಾಧನೆ. ಕಾರ್ಯಕ್ರಮಗಳೆಲ್ಲ ನಮ್ಮ ಈ ಮಣ್ಣಿನಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆ ನಾವು ಕೆಲವು ಕಡೆಯೆಲ್ಲ ಪ್ರಚಾರವನ್ನು ಕೊಟ್ಟಿದ್ದೇವೆ. ಈಗಿನ ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಪ್ರಚಾರ ಕೊಟ್ಟಿದೆ ಮತ್ತು ಅಲ್ಲಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿದೆ. ಎಲ್ಲ ಈ ಗ್ರಾಮದ ಕೋಟೆಕ್ಕಾರು ಗ್ರಾಮದ ಎಲ್ಲ ಮನೆಗಳಿಗೆ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿದ್ದೇವೆ. ಆದರೂ ಈಗಿನ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಈ ಕುರಿತು ಜಾಸ್ತಿ ನಮಗೆ ಇನ್ನೂ ಪ್ರಚಾರ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ನೀವುಗಳೆಲ್ಲ ಅದಕ್ಕೆ ಈ ಕಾರ್ಯಕ್ರಮಗಳಿಗೆಲ್ಲ ಜಾಸ್ತಿ ಒತ್ತು ಕೊಟ್ಟು ಪ್ರಚಾರ ಕೊಟ್ಟು ಎಲ್ಲ ಈ ಅರಸು ಮಂಜೇಶ್ವರ ದೈವಗಳ ಭಕ್ತರು ಇಲ್ಲಿಗೆ ಬಂದು ಶ್ರೀ ದೈವಗಳ ಪ್ರಸಾದವನ್ನು ತಗೊಂಡು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಅವರನ್ನು ಸ್ವಾಗತಿಸ್ತಾ ನಮ್ಮ ಕುಟುಂಬದ ಈ ಹಿಂದೆ ಇಲ್ಲಿ ಹೇಗೆಲ್ಲ ಆರಾಧನೆ ಪದ್ಧತಿ ನಡ್ಕೊಂಡು ಬಂದಿತ್ತು ಮತ್ತು ಇಲ್ಲಿ ದೈವಗಳು ಹೇಗೆ ಇಲ್ಲಿ ಬಂದು ಇಲ್ಲಿ ನೆಲೆ ನಿಂತರು ಎಂಬುದನ್ನು ನಮ್ಮ ಹಿರಿಯರಾದ ಶ್ರೀ ಚಂದ್ರಹಾಸರಯ್ಯವರು ಹೇಳಲಿಕ್ಕಿದ್ದಾರೆ. ಎನ್ನ ಮೆಗ್ಗಿಯ ಪಂಡೆ ಯಾನೆ ಮುಲ್ಪದ ಸ್ಥಳ ಪರಿಚಯ ಕಟ್ಟುಕಟ್ಟಳೆಯನ್ನು ಪನ್ಪೆ ಅಂದು ಸಾಧಾರಣ ಮಟ್ಟಿಗೆ ಎಂಗ್ಲಿ ಹಿರಿಯರು ಪಣ್ಣಾತಿ ವಿಷಯ ಎಂಕ್ಲೇ ಗೊತ್ತುಂಟು ಐನು ಪನ್ಪೆ ಎಂಕ್ಲೆ ಆಗ ನಿಕ್ಲೇ ಗೊತ್ತಿದ್ದು ನಿಕ್ಲ ಪನೊಳಿ ತೊಂದರೆ ಜಾಯಿದಲ್ಲ ಸ್ಥಳ ಪರಿಚಯ ಪಂಡ ಇಂಚ ಉಂಡು ಈ ಮೆಕ್ಲೆಗ್ ಬೇತೆ ಬೇತೆ ಜಾಗಡೆ ಬೇತೆ ಬೇತೆ ನಮ್ದು ಲೆಫ್ಟ್ ಉಂಟು. ಕೆಲವು ಕಡೆ ಮುಲ್ಪಂಬೆಕ್ಲೆ ಅರಸು ಮಂಜೇಶ್ವರ ಆದುಲ್ಲೇರು ಆದುಲ್ಲೇರು, ಕೆಲವು ಗಂಟೆ ಮೆಕ್ಲು ದೆಯ್ಯಂಗಳು ಆದುಲ್ಲೇರು, ಕೆಲವು ಗಂಟೆ ಮೆಕ್ಲು ಉಳ್ಳಾಕುಲು ಆದುಲ್ಲೇರು, ಕೆಲವು ಗಂಟೆ ಮೆಕ್ಲು ಪೂಮಾನಿ ಕಿನ್ಯಮನೆ ಆದುಲ್ಲೇರು. ಮೆಕ್ಲನ ಬೇತೆ ಬೇತೆ ಅವು ಲೆಪ್ಪು ಹಾಕ್ಲೆ ಬೇತೆ ಬೇತೆ ಅಲ್ಪ ಅಲ್ಪ ಅಪಗದ ಸಂದರ್ಭಗಾದ ಪುರ ಅವು ಬತ್ತದುಪ್ಪು ಮೆಕ್ಲು ಮೂಲ ನಮ್ಮ ನಾಡೊಂದು ಪೋನಾಗ ಮೆಕ್ಲು ಗಟ್ಟರ್ದು ಭಾರಿ ಗೌಜಿಡು ವೈದ್ಯ ದೇವುಗಳಿಗೆ ಭಾರಿ ಗೌಜಿಡು ಬಂದಾಗ ಆನಿದ ತಿನ್ನೊಟ್ಟು ಮೆಕ್ಲೊತ್ತಿಗೆ ತಂಗಡಿಯೆಲ್ಲ ಇತ್ತೇರಿಗೆ ಪನ್ಪೇರಂಜ ಅಕ್ಲು ಬಂದಾಗ ಅಕ್ಲೆ ಸುಬ್ರಹ್ಮಣ್ಯಡು ಕೊಡಿ ಮರದು ಹೋಗಿ ಮೆಕ್ಲು ಬೈದಿನ ವಿಷಯ ಗೊತ್ತವಾಡು ಬಂಡೇರು ಕೊಡಿ ಮರಕ್ಕೆ ಬಿಲ್ಲು ಕುಡಿಯೋದು ಬಿಲ್ಲು ಬಿಟ್ನಾಗ ಕೊಡಿ ಮರ ತುಂಡಾದ ಬಿಡಿ ಇನ್ನಿಗ್ಲ ದಂಬೆ ಕೊಡಿ ಮರನೇ ಅಲ್ಪ ಹೋಗ್ತೀನಿ ಇತ್ತಾರೆ ಇನ್ನಿಕ್ಕಿಲ್ಲ ಐದು ಅಲ್ಪದ ಸತ್ತುಲೆಗಳ ದೇವರೆಗಳ ಮೆಕ್ಲೆ ಅಂತ ಅವಳು ಗಲಾಟೆ ಹಾಕ್ಲು ಗಲಾಟೆ ಆಗಿ ಬೊಕ್ಕ ಅಕ್ಲು 6 ಪೂರ್ಣ ಪ್ರಮಾಣದ ದೇವೇರ್ ಪಂಡ ವಿಷಯ ಮೆಕ್ಲೆ ತೆರೆಯುವುದು ಮನ ಮೆಕ್ಲು ಈ ಊರಿಗೆ ಜತ್ತದ ಬೈದೇರ್ ಪಂಡ ವಿಷಯ ಮೆಕ್ಲು ಗಲಾಟೆ ಆಗ್ತದೆ ಐದು ಬೊಕ್ಕ ಮೆಕ್ಲನ ತಂಗಡಿ 6 ಅಲ್ಪನೆ ನೆಲೆ ಉಂಟು ಅದನ್ನು ಪುದರಂಗಿತ್ತ ಬರ್ಪುಜಿ ಅವನು ಗೊತ್ತಿತ್ತೇನೆ ಅಂತ ಮಾತ್ರ ಅವು ನಮ್ಮ ಸುಬ್ರಹ್ಮಣ್ಯ ಪೋನಾಗ ಒಂದು ಗಣಪತಿ ಮಂದಿರ ಉಂಟು ಐತೆ ಬರೀತೈತೆ ಗುಡಿ ಉಂಟಂತ ನಮ್ಮ ಫಸ್ಟ್ಗೆ ಪೋಪ ಗಣಪತಿ ಮಂದಿರ ಉಂಟು ಆ ಲಾಜಿದ ಬರೀಟು ಉಂಟು ಐದು ಬೊಕ್ಕ ಮೆಕ್ಕಿಲ್ದಾದ ಅಂತಾರೆ ಅಲ್ಪ ಕೆಲವು ತಪ್ಪುಗಾನಿಗೆಲ್ಲ ಪಾಡದಿருந்து ಕತ್ತೆಟ್ಟು ಪನ್ಪುಡು ಇತಿಹಾಸೋಡು ಬೇತೆ ಬೇತೆ ಜನ ಬರೀನ ಬೂಕುಡು ಕೂಡ ಪನ್ಪೇರೆ ಐತೆ ಅಲ್ಪದ ಬೊಕ್ಕ ಮೆಕ್ಲು ಅಲ್ಪದ ಒಂದು ಸಮಯ ಇತ್ತು ಬೊಕ್ಕ ಮೆಕ್ಲು ದುಂಬು ಹತ್ತೇರು
ಅಲ್ಪರ್ದ ಮೆಕ್ಲು ಪಡುಮಲೆಗೆ ಬರ್ತೀರಿ. ಪಡುಮಲೆ ಬಂದಾಗ ಆನೆದ ಬಲ್ಲಾಲ ಮೆಕ್ಲೆ ಅವಳು ಮಾಡಕತ್ತೀರಪ್ಪ ಸುರೂತ ಮಾಡ ಮೆಕ್ಲೆಗೆ ಪಡುಮಲೆ ಒಂಜಿ ಕ್ಷೇತ್ರ ದುಂಬುಡಿ ಐದು ಬುಕ್ಕಾಗ ಪಿರ ದುಂಬು ಹತ್ತೀರಿ ಮೆಕ್ಲು ಪಂಜಾಡು ಮಾಡ ಅಂತ ಐದು ಪಿರ ದುಂಬು ಹತ್ತೀರಿ ಮಧ್ಯೋಡು ಕೆಲವು ಗಂಟು ಉಪ್ಪುಡು ಸರಿ ಪರ್ಪುಜಿತ್ತೇವೆ ಸಜಿಪ ಬರ್ತೀರಿ ಮೆಕ್ಲೆ ಸಜಿಪಡು ಮೆಕ್ಲೆಗೆ ನಾಲ್ ಮಾಡ ಉಂಟು ಅಲ್ಪ ಮೆಕ್ಲ ಪುದರ್ ಬೇತೆಲೆ ಕೊಡ್ಲಿಕ್ಕೆ ಪೇರು ಪಡು ನಡು ಸಜಿಪ ಪನ್ಪೇರು ಅಂಚ ಐದು ಬೊಕ್ಕ ಮೂಲು ಪುನ್ನಾಗ ಮುಟ್ಟಾಗ ಬಣ್ಣಗ ಒಂಜಿ 10 ಒಂಜಿ ಉಂಡು ಮೆಕ್ಲನ ನೆಲೆ 10 ಐದು ಬೊಕ್ಕ ಮೆಕ್ಲು ಪಿರ ಇಂಚಿ ಬಣ್ಣಗ ಮೂಲು ಬಣ್ಣಗ ಒಂಜಿ ಕತೆ ಬಂದ್ಕೊಂಡು ಪಂಜಂದ ನಡಿ ಬರ್ತೀರಿ ಮೆಕ್ಲು ನಮ್ಮ ಕುತ್ತಾರ ಪದವು ಪಂಜಂದ ಈ ಭಾಗದ ಬಾರಿ ಸತ್ಯ ಬೊಕ್ಕ ಬಾರಿ ಒಂಜಿ ಸೌಮ್ಯವೈನ ದೈವ ಬಣ್ಣದ ಬಾರಿ ಕುದರ್ವೈನ ದೈವ ಆ ದೈವದೊಂಜಿ ದೂತೆಯನ್ನು ಕೊರಗ ಜನ್ಪಂತೇರಿ ಒಂಜಿ ದೇವರಿಗೂ ದೈವ ದೂತೆ ಅಂಡ ಮೂಲ ಒಂಥ ವಿಭಿನ್ನ ರೀತಿ ಬಂದ ಆ ದೈವಗೂ ಹೊರಗಜ್ಜಿ ಬಿರ ದೂತಿ ಅಲ್ಪ ಬತ್ತನಾಗ ಅಲ್ಪ ನೆಲೆ ಊರ್ದನಾಗ ಪಂಜಂತಾಗಲ ಅಂಡು ಪಂಡ ಮೆಕ್ಕಲು ಒಂಜಿ ರಾಜನ್ ದೈವನಕ್ಲೆ ಅವೇ ವಿಷಯಡು ಅಪ್ಪಗ ಕೊರಗಜ್ಜಿಯರು ಪೆತ್ತದ ಕಪಿಲ್ತಿ ಒಂಜಿ ಪೆತ್ತನ ಸೃಷ್ಟಿ ಮಂತದ್ದು ಐತ ಕಾರ ಪತ್ತೊಂದು ಬರ್ತೇರು ಅಪ್ಪಗ ಮೆಕ್ಲು ಅಲ್ಪರ್ ಲಕ್ಕೇರು ದಯಬನ್ನಗ ಮೆಕ್ಲು ಅಸುರ ಕ್ರಿಯೆಗೆ ದಕ್ಲಾಗ್ತದೆ ಮೆಕ್ಲು ಅಲ್ಪರ್ದು ಬತ್ತನಕ್ಲು ಮೆಕ್ಲು ಈಲಾಗ ಬತ್ತು ಪೊಗ್ಗಿ ಇருந்து ಒಂಜಿ ಸುದ್ದಿ ಆನಿ ಇಂಚಿನ ಸೋಣದ ಸಂಕ್ರಾಂತಿಯ ಸೋಣದ ಅಮಾವಾಸ್ಯನ ಇಂಚಿನ ಇತ್ತಂದು ಮೂಲ ಬತ್ತದು ಎಂಕ್ಲು ಆ ಸಂದರ್ಭಡು ಈ ಮಣತನ ಜೈನ ಮಣತನ ಕೊಂಜನಕ್ಲು 10 2 ಜನ ಬಾರಿ ಕೊಡ್ಲು 2 ಜವನೇರು ಕುಳ್ಳುದರಿಗೆ ಬಾರಿ ಸೋಕುದು ಅಪ್ಪಗ ಹಾಕಲ್ದಕ್ಕೆ ಏನು ಬೇರೆ ಪಂಡೇರಿಗೆ ಎಂಕ್ಲು ಆಂಜನಕ್ಲು ಪುರ ಒಂದು ಇದು ಸೋಮೇಶ್ವರ ಗೊತ್ತಿರು ದಾದ ಒಲ್ತು ಬತ್ತಿಂದಾನ ಅಂದು ಅಕ್ಲ ನೀರು ಕೇನ್ ಬೇರೆ ನೀರು ಕೇಂದು ಅಕ್ಲ ಇಟ್ಟು ಬರ್ದು ನೀರು ಪರ್ದು ಮಿತ್ತು ಹೋಗ್ಬೇಕು ಮಿತ್ತು ಪೋದು ಅಕ್ಲೆ ಮಿತ್ತು ಪೋಯ್ದು ಪ್ರಾಲ್ಪ ಅಕ್ಲ ತೂಪೇರು ಸ್ಥಳ ಪರಿಸರನೆ ಅಂತಂದು ಮಿತ್ತು ಪೋದು ಅಪ್ಪಗ ಈ ದೂರದೃಷ್ಟಿಗೆ ಈ ನಾಡದ ದೈವ ನಮ್ಮ ಬಂಟೆ ಜುಮಾದಿ ಬಂಟೆ ಪಿಂಚಾಮಂಡಿ ವೈದ್ಯನಾಥ್ ಅಪ್ಪ ಬಂಟೆ ವೈದ್ಯನಾಥಿಗೆ ಸೂಚನೆ ಕೊಡ್ತೇವೆ ಗಾಯ ಬಂದಾಗ ಮೂಲ ಹಾಕ್ಲು ಉಂಚೇರ್ನಾಡ ಮೂಲ ನೆಲೆ ಊರಿನ ದೈವಲಾಕ್ಲೆ ಬಂಡ ಪ್ರತಿ ದೈವಗೌಡು ದೇವರಿಗೌಡು ಪೂರ ವ್ಯಾಪ್ತಿ ಉಂಡು ಅಕ್ಲನ ಮಣ್ಣದ ನೇನು ಹಾಕ್ಲು ಬುಡುಬುಜೇರಿ ಅಪ್ಪಲ್ಲ ಐದು ಮುಂಡತ್ತಾಯ ಬರ್ತದೆ ಮೆಕ್ಲೆ ಇಂಚ ಪಂಪೇರು ಈ ಜಾಗ ನಿಕ್ಲೆ ಏರುನ ಕೊಡಿಕ್ಲ ವೈಪುನ ಬಂಡಿಗಳಂದು ಯಾರು ಜಿ ಅಂಚಾದ ಮುಲ್ಪ ನಿಕ್ಲು ಬಿಲ್ಲು ಪಗಾರೇನು ಬುಡ್ಲೆ ಅವಳು ಅವು ಓಳ್ಬೋದು ಬೂರ್ನ ಅವಳು ನಿಕ್ಲೆ ನೆಲೆ ಅಪ್ಪನ ನಿಕ್ಲೆ ಗೆಡ್ಡೆ ಅಂತ ಐನು ಮುಲ್ಪ ಕರಿಯೊಂದಿತ್ತಂದ್ಲ ಪಂಪೇರು ದಯಬಂಡ ಮುಲ್ಪದಕ್ಕೆಲ್ಲ ಹಿನ್ನೆಲೆ ತುನಾಗ ಒಂದೊಂಜಿ ಕಂಡು ನೆಕ್ ಬಾಕಿ ಮಾರಂದು ಪುದಾರು ಐತೆ ಪಿರವಳು ಕಂಡು ಐಕೆ ದೇವರ ಮಾರ ಪನ್ಪೇರು ಐದು ಇತ್ತ ದೇವರ ಮಾರಲ್ಲ ಪನ್ಪೇರು ಜನಕ್ಕೆ ಶಾರ್ಟ್ ಕಟ್ ಮಂತಿದ್ದು ಮಿತ್ತು ಕೊಂಜಿ ಕಂಡು ಅಡಿಮಾರು ಪಂಡು ಇಂದು ಇದು 4 ಸುತ್ತಲ ನೇತ ಹಿನ್ನೆಲೆ ತೂನಾಗ ಇದು ಖಂಡಿತ ಜೈನರ್ನ ಮಣತನ ಬಂದು ಐಟು ಆ ಹಿನ್ನೆಲೆ ನಂಗೆ ಗೊತ್ತಾಪುಂಡು ಕಾಲಕ್ರಮೇಣ ಆ ಜೈನರು ನೇನು ಈ ಅಕ್ಲರ ಪಂಡ ಸಂತತಿ ಇವಾಗ ಅಕ್ಲ ಆ ಸಮಯಡು ಇಡೀ ರಾಜ್ಯವನ್ನು ಅಕ್ಲೆ ಆಲೋಂತನ ಅಕ್ಲೆ ಬೇತೆ ಮಲ್ಲ ಮಲ್ಲ ಸಂದರ್ಭ ಪ್ರತಿಕೊಂತುಂಡು ಅಕ್ಲ ನೇನು ಬಂಟ ಸಮಾಜದ ಬಂಟ ಸಮಾಜ ಎಂಕಲ್ನ ಹಿರಿಯರಿಗೆ ಬಂಟ ಸಮಾಜದ ಕೈಟ್ ಕೊರ್ದು ಅಕ್ಲು ಮುಳ್ಪಡ್ದು ಎಡ್ಡ ನೆಟ್ಟು ಪ್ರೀತಿಡು ಕೊರ್ದು ಅಕ್ಲು ಮುಳ್ಪಡ್ದು ಪೋಯ್ ಐಡ್ ಬಗ್ಗೆ ಎಂಕಲ್ನ ಹಿರಿಯರು ನೇನು ನಡಬಹುದು ಬರುವಂತೇರಿ ಬಾರಿ ಸೋಕುಡ ಸಂದರ್ಭ ನಡಪ ನಾನ ಕಾಲ ಪರಿಸ್ಥಿತಿ ಗೊತ್ತುಂಡು ಪೂರ ನಮ್ಮ ತುಳುನಾಡದ ದೇವರು ಹೊರಪುರ ತೀರ್ಥ ಬರ್ತದೆ ಇತ್ತ ಪೂರ ಇರುವಂಥ ಸಂದರ್ಭನ ಪೂರ ಬಿತ್ತು ಬತ್ತ ಪೂರ ಅವಕಾಶ ಅಂಚದು ಎಂಕಲ್ನ ಸಾಧಾರಣ ಒಂಜಿ 10 ವರ್ಷದ ವಿಷಯ ಎಂಕ್ಲೆ ಗೊತ್ತುಂಡು ಅಪ್ಪಗ ಮೂಲು ಒಂಜಿ ಇಲ್ಲಾಡ ಎಂಕಲ್ನೊಟ್ಟಿಗೆ ಇಲ್ಲಾಡ ಒಂಜಿ ಮೂಲು ಒಂಜಿ ಪತ್ತೆ ನಾವು ಶಿಲಾನ್ಯಾಸ ನಡೆದು ಈ ಕಾರ್ಯಕ್ರಮ ಈ ಜೀರ್ಣೋದ್ಧಾರದ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಒಟ್ಟು ಅಂದಾಜು ಒಂದು 2.5 ಕೋಟಿ ರೂಪಾಯಿಯಷ್ಟು ಹಣ ಖರ್ಚಾಗಿರುತ್ತದೆ. ಇದರ ಬಹುಪಾಲು ಮೊತ್ತವನ್ನು ಶ್ರೀ ಚಂದ್ರಹಾಸರಯ್ಯವರು ಇದಕ್ಕೆ ನೀಡಿ ಸಹಕರಿಸಿರುತ್ತಾರೆ ಮತ್ತು ಕುಟುಂಬದವರ ಎಲ್ಲರ ತಲೆವಂತಿಗೆಯಿಂದ ಹಣ ಸಂಗ್ರಹ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಇಷ್ಟೆಲ್ಲ ಒಂದು
ನಾವು ಇದನ್ನು ಏನು ಒಳ್ಳೆ ರೀತಿಯಲ್ಲಿ ಈ ಬೇಕಿದ್ರೆ ಮತ್ತು ಇದನ್ನು ಒಂದು ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಷ್ಟೆಲ್ಲ ಮಾಡುವಾಗ ಪ್ರತಿಯೊಂದು ಕುಟುಂಬಸ್ಥರ ಮತ್ತು ಇಲ್ಲಿನ ನೆರೆಹೊರೆಯವರ ಗ್ರಾಮಸ್ಥರ ಸಹಕಾರ ಇದ್ದೇ ಇರುತ್ತದೆ. ಅವರೆಲ್ಲ ನಮಗೆ ಪ್ರೀತಿಪೂರ್ವಕವಾಗಿ ಮತ್ತು ನಮ್ಮ ದೈವಗಳ ಮೇಲಿನ ಭಯಭಕ್ತಿಯಿಂದ ಅದಕ್ಕೆ ನಡ್ಕೊಂಡು ಅದರಿಂದ ತಮ್ಮಿಂದಾದ ಧನ ಸಹಾಯವನ್ನು ಇದಕ್ಕೆ ಮಾಡಿರುತ್ತಾರೆ. ಅವರಿಗೆಲ್ಲ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಇತ್ತು ಮತ್ತು ಯಾವಾಗ ನಿಂತು ಹೋಗಿದೆ ಎಂಬ ಬಗ್ಗೆ ನಮಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಚಿಂತನೆ ಮಾಡಿದಾಗ ಈ ಹಿಂದೆ ಇವರು ಈ ಕುರಿತು ಸ್ಥಳ ಪುರಾಣವನ್ನು ಹೇಳುವಾಗ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಜೈನ ಮನೆತನದವರು ಇದಕ್ಕೆ ನೇಮ, ಅರಸು ದೈವಗಳಿಗೆ ನೇಮ, ಬಾಕಿ ಪರಿವಾರ ದೈವಗಳಿಗೆಲ್ಲ ನೇಮ ಕೊಡ್ತಾ ಇದ್ರು. ಇಲ್ಲಿ ಪೂರ್ಣ ಪ್ರಮಾಣದ ಭಂಡಾರ ಇಲ್ಲಿತ್ತು. ಆ ನಂತರ ಅದು ಕ್ರಮೇಣ ಈ ಪ್ರಾಕೃತಿಕ ಮತ್ತು ಮನುಷ್ಯನ ಸಹಜ ಏರಿಳಿತಗಳಿಂದ ಅದು ನಿಂತು ಹೋಗಿತ್ತು. ಅದು ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಸಾಧಾರಣ 600-700 ವರ್ಷಗಳ ಹಿಂದೆ ಈ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇತ್ತು. ಆ ನಂತರ ಈಗ ಮಾಡ ಇರುವ ಸ್ಥಳ ಮತ್ತು ವೈದ್ಯನಾಥನ ಸ್ಥಾನ ಇರುವ ಸ್ಥಳ ಅದು ಪೂರ್ತಿಯಾಗಿ ಬಿದ್ದು ಹೋಗಿತ್ತು. ಅಲ್ಲಿ ದೊಡ್ಡ ದೊಡ್ಡ ಈ ಚಂದಳಿಗೆ ಎಂಬ ಜಾತಿಯ ಮರ, ಬೃಹದ್ಗಾತ್ರದ ಮರಗಳು ಅಲ್ಲಿ ಇದ್ದು, ಮತ್ತೆ ದೊಡ್ಡ ದೊಡ್ಡ ಇದು ಹುತ್ತ ಎಲ್ಲ ಇತ್ತು. ಅದನ್ನೆಲ್ಲ ನಾವು ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಜ್ಯೋತಿಷ್ಯರ ಮತ್ತು ತಂತ್ರಿಗಳ ಮತ್ತು ಈ ಕ್ಷೇತ್ರದ ವಾಸ್ತುಶಿಲ್ಪಿ ರಮೇಶ್ ಕಾರಂತರು ಇವರ ಏನು ನಿರ್ದೇಶನ ಉಂಟಾ ಅದಕ್ಕೆ ಸರಿಯಾಗಿ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ನಾವು ಮೊನ್ನೆ ಕೂಡ ಅಲ್ಲಿ ಅರಸುಗಳ ಮಾಡ, ಅದರ ಕುರುಹು, ಅದರ ಸಾಧಾರಣ ಒಂದು ಫೌಂಡೇಶನ್ ನಿಂದ ಮೇಲ್ಭಾಗದವರೆಗೆ ಎಲ್ಲ ಅಸ್ತಿತ್ವದಲ್ಲೇ ಇತ್ತು. ಅದು